ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಯುವ ಮುಖಂಡರಾದಂತ ಉತ್ಕರ್ಷ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ದಿಢೀರಂತ 230ಕ್ಕೂ ಅಧಿಕ ಆಸ್ಪತ್ರೆಗಳನ್ನ ಹೆರಿಗೆ ಆಸ್ಪತ್ರೆಗಳನ್ನ ಬಂದ್ ಮಾಡ್ತಾ ಇದ್ದಾರಂತೆ. ಹೇಗೆ ಸರ್ ಇದರಿಂದ ಜನ ಹೇಗೆ ಬದುಕೋದು? ಅಲ್ಲ, ನಾನು ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡ್ಬೇಕಾದ್ರೆ ಓದ್ತಾ ಇದ್ದೆ 230 ರಾಜ್ಯ ಸರ್ಕಾರದ ಹೆರಿಗೆ ಆಸ್ಪತ್ರೆಗಳನ್ನ ಮುಚ್ಚಕ್ಕೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಮುನ್ನುಡಿಯನ್ನ ಹಾಡಿರ್ತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಇವತ್ತು ನಾನು ಬಹಳ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಇವತ್ತು ಸರ್ಕಾರ ಇವತ್ತು ಮಹಿಳೆಯರ ಪರವಾಗಿರ್ತೇವೆ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರು ಮತ್ತೆ ಮಧ್ಯಮ ವರ್ಗದ ಮಹಿಳೆಯರ ಪರವಾಗಿ ನಾವು ಧ್ವನಿ ಆಗ್ತೇವೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತದ್ದು. ಇವತ್ತು ನೀವು 230 ಆ ಹೆರಿಗೆ ಆಸ್ಪತ್ರೆಗಳನ್ನ ಮುಚ್ಚಿದ್ರೆ ನೀವು ಯಾವ್ದೋ ಪ್ರೈವೇಟ್ ಹಾಸ್ಪಿಟಲ್ಗಳ ಲಾಬಿಗೆ ಮಣಿದು ಇವತ್ತು ಆಸ್ಪತ್ರೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬಂದ್ರೆ ನಾಳೆ ಎಲ್ಲಿ ಹೋಗ್ಬೇಕು ಅವರು? ಅವರೆಲ್ಲ ಕೂಡ ಮಿಡಲ್ ಕ್ಲಾಸು, ಕೆಲಸ ಮಾಡ್ತಕ್ಕಂತ ಕೂಲಿ ಕಾರ್ಮಿಕರು, ಇಂತಹ ಸಮೂಹದಿಂದ ಬರ್ತಕ್ಕಂಥ ಮಹಿಳೆಯರು. ಅವ್ರ ಹತ್ರ ಅತಿಯಾದಂತ ಹಣ ಕೂಡ ಇರೋದಿಲ್ಲ. ಅವ್ರೇನ್ ಮಾಡ್ಬೇಕಾಗಾದ್ರೆ ಎಲ್ಲಿ ಹೋಗ್ಬೇಕು? ಈ ರೀತಿ ಒಂದು ಮಹಿಳಾ ವಿರೋಧಿ ನಡೆಯನ್ನ ಏನಿವತ್ತು ಸರ್ಕಾರ ಮಾಡ್ತಾ ಇದೆ, ವಿಶೇಷವಾಗಿ ಆರೋಗ್ಯ ಇಲಾಖೆ, ನಿಜವಾಗ್ಲೂ ಗೊತ್ತಿಲ್ಲ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ ಸಂಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆಗಳು ಎಲ್ಲಾ ಕಡೆ ನಿಷ್ಕ್ರಿಯಗೊಂಡಿದೆ. ಈಗ ನಾನ್ ಬರ್ತಕ್ಕಂಥ ಬೆಂಗಳೂರು ಉತ್ತರ ಭಾಗದಲ್ಲೇ ಗ್ರಾಮೀಣ ಭಾಗ ಅಂಟ್ಕೊಂಡಿರ್ತಕ್ಕಂಥ ಪ್ರದೇಶ, ಅನೇಕ ಗ್ರಾಮೀಣ ಭಾಗದಲ್ಲಿದೆ, ಹೆಣ್ಮಕ್ಳು ಹೆಚ್ಚು ವಾಸ ಮಾಡ್ತಕ್ಕಂಥ ಪ್ರದೇಶ. ಎಲ್ಲಿ ಹೋಗ್ಬೇಕು ನಾಳೆ ಅವರು? ಪ್ರೈವೇಟ್ ಹಾಸ್ಪಿಟಲ್ ಹೋಗಕ್ ಲಕ್ಷ ಲಕ್ಷ ಕಟ್ಟಕ್ ಅವ್ರ ಹತ್ರ ಹಣ ಇದೆಯಾ, ಸಂಪಾದನೆ ಇದೆಯಾ? ನರೇಂದ್ರ ಮೋದಿ ಅವರು ತಂದಿದ್ದಂತ ಜನೌಷಧಿ ಕೇಂದ್ರಾಲಯವನ್ನು ಕೂಡ ಇದೇ ರೀತಿ ಮುಚ್ಚಿದ್ರು. ಈ ರೀತಿ ಎಲ್ಲ ಏನು ಮಧ್ಯಮ ವರ್ಗ, ಬಡ ಕುಟುಂಬ, ಕೂಲಿ ಕಾರ್ಮಿಕರ ವಿರೋಧಿ ನಡೆ ಏನಿದೆಯಲ್ವಾ, ಇದನ್ನ ಖಂಡಿತವಾಗ್ಲೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಯಾಕಂದ್ರೆ ಈ ಹಿಂದೆ ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ತಾರೆ ಇದೇ ರೀತಿಯಾಗಿ ಒಂದಿಷ್ಟು ಕಾರಣಗಳನ್ನ ಹೇಳಿ. ಈಗ ಸರ್ಕಾರಿ ಆಸ್ಪತ್ರೆಗೆ ಬಂದಿರುವಂತದ್ದು ಎಷ್ಟೋ ಜನ ಬಡವರು ಅದನ್ನೇ ನಂಬ್ಕೊಂಡಿದ್ದಂತ ಮಹಿಳೆಯರು, ಇನ್ನು ಮಹಿಳೆಯರಿಗೆಗೋಸ್ಕರ ನಮ್ಮ ಸರ್ಕಾರ ಇದೆ ಅನ್ನುವಂತ ಮಾತುಗಳನ್ನ ಕೂಡ ಈ ಸರ್ಕಾರ ಹೇಳುತ್ತೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ ಜನಕ್ಕೆ ಈ ರೀತಿಯಾಗಿ ಆಗುತ್ತೆ ಅಂತ. ಅಲ್ಲ, ಅದನ್ನೇ ನೋಡಿ, ಈಗ ಇವರು ಹೇಳ್ತಿರೋ ಕಾರಣ ಏನು? ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಆದಂತ ಹರ್ಷ ಗುಪ್ತಾ ಏನ್ ಹೇಳ್ತಾರೆ ಆದೇಶದಲ್ಲಿ, ನಾನು ಓದ್ತಾ ಇದ್ದೆ ಆದೇಶವನ್ನ, ನಿಗದಿತ ಪ್ರಮಾಣದಲ್ಲಿ ಹೆರಿಗೆ ಆಗ್ತಾ ಇಲ್ಲ, ವೆಚ್ಚ ಕಡಿಮೆ ಮಾಡಕ್ ಈ ನಿರ್ಧಾರ ಮಾಡ್ತಾ ಇದೀವಿ, 2-3 ಆಸ್ಪತ್ರೆ ಸೇರಿಸಿ ಒಂದ್ ಮಾಡ್ತೀವಂತ. ಹಾಗಾದ್ರೆ ಅದು ಆ ಕೆಲಸಗಳು ಆಗ್ತಾ ಇಲ್ಲ ಅಂತಂದ್ರೆ ಯಾರು ಫೇಲ್ಯೂರ್? ಅದು ಇಲಾಖೆದೇ ಫೇಲ್ಯೂರ್ ಅಲ್ವಾ? ಮಂತ್ರಿಗಳು ಕುತ್ಕೊಂಡು ಮೀಟಿಂಗ್ ಮಾಡಿ ಏನೇನ್ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕೋ ಮಾಡ್ಬೇಕಲ್ವಾ? ಅದ್ ಬಿಟ್ಬಿಟ್ಟು ನೀವು ಈ ರೀತಿ ಹೇಳಿಕೆಗಳನ್ನ ಕೊಡುವಂತದ್ದು, ಉಡಾಫೆ ರೀತಿಯ ಒಂದು ರೀತಿಯ ನಿರ್ಧಾರಗಳನ್ನ ತಗೊಳ್ತಕ್ಕಂಥ ನಿಜವಾಗ್ಲೂ ಯಾರು ಒಪ್ಪಕ್ಕಾಗಲ್ಲ. ನೀವು ಬೇರೆ ರೀತಿಯ ಅಡ್ವಾನ್ಸ್ಮೆಂಟ್ಸ್ ಅನ್ನ ತಗೊಬನ್ನಿ ರಾಜ್ಯ ಸರ್ಕಾರದ ಆಸ್ಪತ್ರೆಗಳಲ್ಲಿ, ಯಾಕೆ ಮಾಡಬಾರ್ದು? ಈಗ ಮಧ್ಯಮ ವರ್ಗದ ಮೇಲೆ ಎಲ್ಲಿ ಹೋಗ್ಬೇಕು? ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ ಲಕ್ಷ ಲಕ್ಷ ಎಲ್ಲಿ ತರ್ತಾರ್ರಿ ಅವರು? ಏನ್ ತಮಾಷೆ ಮಾತಾ ಇದೆ? 230 ನೀವು ಯಾವುದೇ ಒಂದು ಲೋಕಲ್ MLA ಗಾಗಿ ಅಥವಾ MP ಗಳ ಗಮನಕ್ಕೆ ತರದೆ ನೀವು ಏಕಾಏಕಿ ಮುಚ್ಚಕ್ ಹೋಗ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದು ಸರ್ಕಾರದ ವಿರೋಧಿ ನಡೆ. ಪ್ರೈವೇಟ್ ಲಾಬಿಗಳಿಗೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಸರ್ಕಾರ ಮಣಿಬಾರ್ದು. ಇದು ನಿಜವಾಗ್ಲೂ ಅತ್ಯಂತ ಮಧ್ಯಮ ವರ್ಗದ ಮಹಿಳೆಯರಿಗೆ, ಬಡ ಕೂಲಿ ಕಾರ್ಮಿಕ ವರ್ಗದಿಂದ ಬರ್ತಕ್ಕಂಥ ಮಹಿಳೆಯರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದ್ದು. ಇದನ್ನ ಯಾರು ಒಪ್ಪಕ್ ಸಾಧ್ಯ ಇಲ್ಲ. ದಯವಿಟ್ಟು ಕಳಕಳಿಯ ಪ್ರಾರ್ಥನೆ ಏನಂತಂದ್ರೆ ಇಲಾಖೆಯ ಅಧಿಕಾರಿಗಳಲ್ಲಿ ಮತ್ತು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರಲ್ಲಿ ದಯವಿಟ್ಟು ಇದನ್ನ ಈ ಕೂಡಲೇ ಹಿಂದೆ ತಗೋಬೇಕು ನೀವು. ಹೌದು, ಬಡವರಿಗೋಸ್ಕರ ಇರುವಂತ ಸರ್ಕಾರ ಅಂತ ಹೇಳ್ತಾರೆ, ದೀನ ದಲಿತರಿಗೋಸ್ಕರ ಇರುವಂತ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ಒಂದು ಆ ಹೆರಿಗೆ ಆಸ್ಪತ್ರೆಗಳಲ್ಲಿ ಬೇಕಾದಂತ ಸೌಕರ್ಯಗಳನ್ನ ಕೊಟ್ರೆ ಯಾಕೆ ಜನ ಬೇರೆ ಕಡೆ ಹೋಗ್ತಾರೆ ಅನ್ನುವಂಥದ್ದು ಇನ್ನೊಂದು. ಯಾಕಂದ್ರೆ ಹೋದಂಥವ್ರನ್ನು ಎಲ್ಲ ವಾಪಸ್ ಕಳಿಸುವಂತ ಎಷ್ಟೋ ಕೆಲಸಗಳಾಗಿರ್ತವೆ. ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ.